ಆದರೆ ಉತ್ತರ ಪ್ರದೇಶದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಹೆಣ್ಮಕ್ಳು, ವಿಶೇಷವಾಗಿ ದಲಿತ ನಮ್ಮ ಹೆಣ್ಮಕ್ಳು, ಅವರನ್ನ ನರಿನಾಯಿಗಳು ಯಾವ ರೀತಿ ಪ್ರಾಣಿಗಳನ್ನು ಕೊಂದು ತಿಂತಾವೆ ಆ ಥರ ಅವರನ್ನ ಹರಿದು, ಅವ್ರನ್ನ ಮುಕ್ಕಿ, ಅವ್ರನ್ನ ಬಲಾತ್ಕಾರ ಮಾಡಿ, ಅವರ ಅಂಗಾಂಗಗಳನ್ನ ತಿರುಚಿ ತುಂಡು ತುಂಡು ಮಾಡಿ ಕೊಲ್ಲಲಾಗ್ತಾ ಇದೆ, ಗದ್ದೆಗಳಲ್ಲಿ ಎಸೆಯಲಾಗ್ತಾ ಇದೆ. ಹೆಣ್ಮಗುವಿನ ತಾಯಿಗೆ ಕೂಡ ಮುಖ ತೋರಿಸಿದೆ. ಯಾರೂ ಇಲ್ಲದಂತ ಸಮಯದಲ್ಲಿ ಪೊಲೀಸರು ತಮ್ಮ ದುಷ್ಟತನವನ್ನು ಮೆರೆದು ಅದಕ್ಕೆ ಬೆಂಕಿ ಕೊಟ್ಟು ಸುಟ್ಟು ಹಾಕಿದ್ದಾರೆ. ಎಷ್ಟೊಂದು ದುಷ್ಟತನದ ಕೃತ್ಯ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿನ SP ಮತ್ತು ಅಲ್ಲಿನ DC, ಜಿಲ್ಲಾ ಕಲೆಕ್ಟರು ಅಲ್ಲಿ ಆ ಮನೆಯವರಿಗೆ ಅಥವಾ ಹೆಣ್ಮಗಳ ತಾಯಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ನೀನು ಒಂದು ವೇಳೆ ಈ ವಿಷಯದಲ್ಲಿ ಮಾತಾಡಿದ್ರೆ ನಿನ್ನ ಪರಿಸ್ಥಿತಿ ನೆಟ್ಟಗಾಗದು ಎಂಬ ರೀತಿಯಲ್ಲಿ ಒಬ್ಬ ರೌಡಿ ಯಾವ ರೀತಿಯಲ್ಲಿ ಧಮಕಿ ಕೊಡ್ತಾನೆ, ಆ ತರ ಜಿಲ್ಲಾಧಿಕಾರಿ ಆ ಹುಡುಗಿಯ ಆ ಹೆಣ್ಣು ಮಗಳ ತಾಯಿಗೆ ಧಮಕಿ ಕೊಡ್ತಾನೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಏನು ಮಾತ್ರ ಉಳಿದಿದೆ ಎಂಬುದನ್ನು ನಾವು ಪ್ರಶ್ನೆ ಹಾಕಬೇಕಾಗಿದೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳ್ತಾ ಇದೆ, ಉತ್ತರ ಪ್ರದೇಶದಲ್ಲಿ 2018ರಲ್ಲಿ 37,000 ರೇಪ್ ಆಗಿದೆ ಅಂತ. ಹಾಗಾದ್ರೆ ಇವರಿಗೆ ರೇಪ್ ಮಾಡುವುದಲ್ಲ ಬೇರೆ ಏನು ಕೆಲಸ ಇಲ್ವೇ? ಸಂಘ ಪರಿವಾರದ ಕಾರ್ಯಕರ್ತರಿಗೆ, ಬಿಜೆಪಿ ಕಾರ್ಯಕರ್ತರಿಗೆ, ಯೋಗಿಯ ಹಿಂಬಾಲಕರಿಗೆ ರೇಪ್ ಮಾಡುವುದು, ಕೊಲೆ ಮಾಡುವುದು ಮಾತ್ರವೇ ಇರುವುದಾ? 2018ರಲ್ಲಿ 4,800 ಕೊಲೆಗಳನ್ನು ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ. ಇದರಲ್ಲಿ ಏನೋ ಆಶ್ಚರ್ಯ ಇದೆ ಅಂತ ನಾವು ಅನಿಸಬಹುದು. ಯಾಕೆಂದ್ರೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಮುಖ್ಯಮಂತ್ರಿ ಆಗುವುದಕ್ಕಿಂತ ಮೊದಲು ಸಾರ್ವಜನಿಕ ವೇದಿಕೆಯಲ್ಲಿ ಒಂದು ಭಾಷಣ ಮಾಡಿದ ನೀವೆಲ್ಲರೂ ಈಗಲೂ ಕೂಡ ಯೂಟ್ಯೂಬ್ ನಲ್ಲಿ ಕೇಳಬಹುದು. ಅದರಲ್ಲಿ ಅವರು ಹೇಳ್ತಾರೆ, ನೀವು ಕಬ್ರಸ್ಥಾನಕ್ಕೆ ಹೋಗಿ ಅಲ್ಲಿ ಗೋರಿಯನ್ನ ಅಗೆದು ಆ ಗೋರಿಯ ಒಳಗಿರುವಂತಹ ಶವ, ಮಹಿಳೆಯ ಶವವನ್ನ ಹೊರಗೆ ತೆಗೆದುಕೊಂಡು ಅದಕ್ಕೆ ನೀವು ರೇಪ್ ಮಾಡಿ ಅಂತ ಕರೆ ಕೊಟ್ಟವ ಈಗ ಉತ್ತರ ಪ್ರದೇಶದ ಯೋಗಿ ಮುಖ್ಯಮಂತ್ರಿ ಆಗಿ ಬಂದಿದ್ದಾನೆ. ಇದು ನಾನೇನು ಹೇಳುವಂತ ಮಾತಲ್ಲ. ಯೂಟ್ಯೂಬ್ ನಲ್ಲಿ ನೀವು ಈಗಲೂ ಕೂಡ ಕೇಳಿ, ಈಗ ಯೂಟ್ಯೂಬ್ ನಲ್ಲಿ ಈಗಲೂ ಕಾಣ್ಲಿಕ್ಕೆ ಒಬ್ಬ ಮುಖ್ಯಮಂತ್ರಿ ಆದವರು ಸ್ಮಶಾನಕ್ಕೆ ಹೋಗಿ ಅಲ್ಲಿ ಶವದ ಮೇಲೆ ಅತ್ಯಾಚಾರ ಮಾಡ್ಬೇಕಂತ ಕರೆ ಕೊಟ್ಟಿದ್ದಾದ್ರೆ, ಇನ್ನು ಉತ್ತರ ಪ್ರದೇಶದಲ್ಲಿ ಏನು ಅತ್ಯಾಚಾರ ಮಾಡ್ಲಿಕ್ಕೆ ಬಾಕಿ ಇದೆ? ಇದರಲ್ಲಿ ಒಂದು ಸಹಜ ಅಲ್ವೇ? ಅತ್ಯಾಚಾರದ ಗುರುವೇ ಈಗ ಮುಖ್ಯಮಂತ್ರಿ ಆಗಿದ್ರೆ ಇಲ್ಲಿ ದಲಿತ ಹೆಣ್ಮಗಳಾಗಲಿ ಅಥವಾ ಬೇರೆ ಯಾವುದೇ ಸಮುದಾಯದ ಹೆಣ್ಮಗಳಾಗಲಿ ಖಂಡಿತವಾಗಿಯೂ ಅಲ್ಲಿ ಮಾನವನ್ನ ಮುಚ್ಚಿಕೊಂಡು ಜೀವನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನ ನಾವೆಲ್ಲರೂ ಮರೆಯಬಾರದು ಎಂಬುದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.